ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಫೈಟ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ಸಂಸದ ಜಿಎಂ ಸಿದ್ದೇಶ್ವರ್ ಈ ಬಾರಿ ಟಿಕೆಟ್ ನಮ್ಮ ಕುಟುಂಬಕ್ಕೆ ಫಿಕ್ಸ್ ಅಂತ ಹೇಳಿಕೆ ನೀಡಿದ ಬೆನ್ನಲ್ಲೇ ಭರ್ಜರಿ ಫೋಟೋ ಶೂಟ್ ಕೂಡ ನಡೆದಿದೆ. ಯಾರ್ದು ಆ ಫೋಟೋ ಶೂಟ್ ಇಲ್ಲಿದೆ ನೋಡಿ. ಸಂಸದ ಜಿಎಂ ಸಿದ್ದೇಶ್ವರ್ ಸಹೋದರನಿಗೆ ಟಿಕೆಟ್ ಫಿಕ್ಸ್. ಸಿದ್ದೇಶ್ವರ್ ಸಹೋದರ ಲಿಂಗರಾಜುಗೆ ಟಿಕೆಟ್ ಫೈನಲ್. ಲಿಂಗರಾಜು ಫೋಟೋಶೂಟ್ ವೈರಲ್. ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಸಂಸದ ಜಿಎಂ ಸಿದ್ದೇಶ್ವರ್ ಹಾಗೂ ಅವರ ಕುಟುಂಬ ಸದಸ್ಯರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಿಸಬಾರದೆಂದು ರೇಣುಕಾಚಾರ್ಯ ಟೀಮ್ ದೆಹಲಿಯಲ್ಲಿ ಸಾಕಷ್ಟು ಸರ್ಕಸ್ ನಡೆಸಿತ್ತು. ಆದರೆ ಜಿಎಂ ಸಿದ್ದೇಶ್ವರ್ ಮಾತ್ರ ಕ್ಷೇತ್ರದಲ್ಲಿ ಓಡಾಡಿಕೊಂಡಿದ್ದು ಯಾವುದಕ್ಕೂ ತಲೆ ಕೆಡಿಸಿಕೊಂಡಿಲ್ಲ ಎನ್ನುವಂತೆ ಕಂಡರು ತೆರೆ ಮರೆಯಲೇ ಕುಟುಂಬ ಸದಸ್ಯರಿಗೆ ಟಿಕೆಟ್ ಕೊಡಿಸಲು ಕಸರತ್ತು ನಡೆಸಿದ್ದಾರೆ. ಕಳೆದ 30 ವರ್ಷಗಳಿಂದ ಪಕ್ಷ ಸಂಘಟನೆಯ ಜೊತೆಗೆ ದಾವಣಗೆರೆ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಿದ್ದು, ನನಗೆ ಟಿಕೆಟ್ ಕೊಟ್ಟರೆ ಅಥವಾ ಕುಟುಂಬಕ್ಕೆ ಟಿಕೆಟ್ ಕೊಟ್ಟರೆ ನಾವೇ ಸ್ಪರ್ಧೆ ಮಾಡುತ್ತೇವೆ. ನನಗೆ ಟಿಕೆಟ್ ಕೊಡದೆ ಪಕ್ಷ ಯಾರಿಗೆ ಟಿಕೆಟ್ ನೀಡಿದ್ರು ಅವರ ಪರವಾಗಿ ಕೆಲಸ ಮಾಡುತ್ತೇನೆ ಎನ್ನುವ ಸಿದ್ದೇಶ್ವರ್ ತೆರೆ ಮರೆಯಲೇ ಸಹೋದರನಿಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಿಗಬಹುದು ಅಂತ ಆಸೆ ಇದೆ ನನಗೆ. ಯಾಕೆಂದರೆ 28 ವರ್ಷ ಸತತವಾಗಿ ನಾವು ಕೆಲಸ ಮಾಡಿದ್ದೀವಿ, ಪಕ್ಷ ಕಟ್ಟಿದ್ದೀವಿ, ಮತ್ತು ಜನನೂ ಕೂಡ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇದೆ. ಯಾವುದೇ ಹಳ್ಳಿಗೆ ಹೋದರೂ ಕೂಡ ಸಿದ್ದೇಶಣ್ಣ ಅಂತಾರೆ. ನಮ್ಮ ಅಪ್ಪಾಜಿಯರಿಗೆ ತಾತ ಅಜ್ಜ ಅನ್ನೋರು, ನನಗೂ ಈಗ ಅಜ್ಜ ಅಂತ ಶುರು ಮಾಡಿಬಿಟ್ಟಿದ್ದಾರೆ. ಇದೆಲ್ಲ ನೋಡಿದರೆ ಜನಗಳ ಅಭಿಪ್ರಾಯ ನನ್ನ ಮೇಲೆ ಒಲವಿದೆ ಅಂತ. ನಮ್ಮ ಕುಟುಂಬಕ್ಕೆ ಸಿಗ್ಬೋದು, ನನಗೆ ಸಿಗ್ಬೋದು, ಅಥವಾ ಯಾರಿಗೆ ಕೊಟ್ಟರು ನಾವು ಪಕ್ಷದ ದೃಷ್ಟಿಯಿಂದ ಪಕ್ಷಕ್ಕೆ ಕೆಲಸ ಮಾಡ್ತೀವಿ. ಸಿದ್ದೇಶ್ವರ ಹಾಗೂ ಅವರ ಕುಟುಂಬಸ್ಥರಿಗೆ ಟಿಕೆಟ್ ಕೊಡಿಸಬಾರದೆಂದು ರೇಣು ಟೀಮ್ ಮಾಡಿದ ಪ್ರಯತ್ನ ಹೊಳೆಯಲ್ಲಿ ಹುಣಸೆ ಹಣ್ಣು ಕದಡಿದಂತಾಗಿದೆ. ಇದೀಗ ಸಿದ್ದೇಶ್ವರ್ ಅವರ ಸಹೋದರ ಲಿಂಗರಾಜು ಅವರಿಗೆ ಬಹುತೇಕ ಟಿಕೆಟ್ ಫಿಕ್ಸ್ ಎಂದು ಹೇಳುತ್ತಿದ್ದು, ಅದಕ್ಕೆ ಪುಷ್ಟಿ ನೀಡುವಂತಿದೆ ಲಿಂಗರಾಜು ಅವರ ಫೋಟೋ ಶೂಟ್. ಆದರೆ ಇದನ್ನು ಅಲಗೆಳೆದಿರುವ ಸಿದ್ದೇಶ್ವರ್ ಇನ್ನು 2-3 ದಿನಗಳಲ್ಲಿ ಟಿಕೆಟ್ ಫೈನಲ್ ಆಗಲಿದ್ದು, ಅಲ್ಲಿಯವರೆಗೂ ಯಾರಿಗೆ ಟಿಕೆಟ್ ಎಂದು ಗೊತ್ತಿಲ್ಲ ಎಂದು ಜಾರಿಕೊಂಡಿದ್ದಾರೆ. ಗೊತ್ತಿಲ್ಲ, ಹೈಕಮಾಂಡ್ ನಾನು ಭೇಟಿನೇ ಆಗಿಲ್ಲ. ನಾನು ಯಾವ ಬೆಂಗಳೂರಿಗೆ ಹೋಗಿಲ್ಲ, ಡೆಲ್ಲಿಗೆ ಹೋಗಿಲ್ಲ, ಪ್ರತಿನಿತ್ಯ ಇಲ್ಲೇ ಇದ್ದೀನಿ. ಲಿಂಗರಾಜನೂ ಹೋಗಿಲ್ಲ, ನನ್ನ ಮಗನೂ ಹೋಗಿಲ್ಲ, ಯಾರೂ ಹೋಗಿಲ್ಲ. ನಾವು ಇಲ್ಲೇ ಇದ್ದೀವಿ ಎಲ್ಲರೂ ಕೂಡ. ಹೈಕಮಾಂಡ್ ನಮ್ಮ ಹತ್ರ ಯಾರ ಹತ್ರ ಏನೂ ಮಾತಾಡಿಲ್ಲ. ಅವರು ಸರ್ವೆ ಮಾಡಿಸ್ತಾರೆ. ಅಮಿತ್ ಶಾ ಅವರು, ನಡ್ಡಾ ಅವರು, ಮತ್ತು ಇವರು ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಕೂಡ ಸರ್ವೆ ಮಾಡಿಸ್ತಾರೆ. ಅಲ್ಲಿ ಮೇಲೆ ವಿಜೇಂದ್ರ ಅವರಿದ್ದಾರೆ, ಯಡಿಯೂರಪ್ಪನವರಿದ್ದಾರೆ, ಬಸವರಾಜ ಬೊಮ್ಮಾಯಿ ಇದ್ದಾರೆ, ಆಮೇಲೆ ಆರ್ ಅಶೋಕ್ ಅವರಿದ್ದಾರೆ, ಕೇಂದ್ರದಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರಿದ್ದಾರೆ, ಅಮಿತ್ ಶಾಜಿ ಇದ್ದಾರೆ, ನರೇಂದ್ರ ಮೋದಿಜಿ ಇದ್ದಾರೆ. ಅವ್ರು ಏನು ತೀರ್ಮಾನ ತಗೊಂಡು ನಾನು ಬದ್ಧ. ನಂದೇನು ಆ ಪ್ರಶ್ನೆನೇ ಇಲ್ಲ. ನನಗೇ ಕೊಡಬೇಕು ಅಂತ ನಾನು ಎಂದೂ ಕೇಳಿಲ್ಲ. ನಾನು ಭಾಳ ಆಕಾಂಕ್ಷಿ ಅಂತಲೂ ಏನೂ ಹೇಳಿಲ್ಲ, ಪ್ರಬಲ ಆಕಾಂಕ್ಷಿ ಅಂತ ಎಲ್ಲೂ ಹೇಳಿಲ್ಲ. ಒಟ್ಟಿನಲ್ಲಿ ಜಿಎಂ ಸಿದ್ದೇಶ್ವರ್ ತಮ್ಮ ಕುಟುಂಬಕ್ಕೆ ಈ ಬಾರಿ ಟಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದು, ರೇಣುಕಾಚಾರ್ಯ ಟೀಮ್ಗೆ ಮಾಸ್ಟರ್ ಸ್ಟ್ರೋಕ್ ನೀಡಿದ್ದಾರೆ.